ಮಧ್ಯಪ್ರಾಚ್ಯದಲ್ಲಿನ ಯುದ್ಧದ ಕಾರ್ಮೋಡ ಎಫೆಕ್ಟ್ ಕಲ್ಲಂಗಡಿ ಬೆಳೆಗಾರರಿಗೆ ತಟ್ಟಿರುವಂತದ್ದು. ಇರಾನ್ ಇಸ್ರೇಲ್ ವಾರ ಸಂಕಷ್ಟ ಈಗ ಎಲ್ರಿಗೂ ಸಹ ತಡ್ತಾ ಇದೆ. ಜಮೀನಲ್ಲಿ ಶೇಖರಣೆ ಮಾಡಿಕೊಂಡು ಕುಳಿತಂತ ರೈತ ಮಾಗಡಿ ಗ್ರಾಮ ಕಲ್ಲಂಗಡಿ ಬೆಳೆಯಲು ಬಹಳ ಫೇಮಸ್. ಅದು ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಮಾಗಡಿ ಗ್ರಾಮ. ಆದ್ರೆ ಕಲ್ಲಂಗಡಿ ಖರೀದಿ ಮಾಡಲು ವ್ಯಾಪಾರಸ್ಥರು ಬರ್ತಾ ಇಲ್ಲ. ಏನು ಮಾಡಬೇಕು ಇಷ್ಟೊಂದು ಬೆಳೆದ್ಬಿಟ್ಟು ಅಂತ ಹೇಳಿ ಗೋಗರಿತಾ ಇದ್ದಾರೆ. ಜಮೀನಲ್ಲಿ ಶೇಖರಣೆ ಮಾಡಿಕೊಂಡು ಕುಳಿತಂತ ರೈತ. ವ್ಯಾಪಾರಸ್ಥರು ಯಾರು ಬರ್ತಾ ಇಲ್ಲ. ವ್ಯಾಪಾರಸ್ಥರು ಬೇರೆ ಕಡೆ ಕಲ್ಲಂಗಡಿಯನ್ನ ರಫ್ತು ಮಾಡ್ತಾ ಇದ್ರು. ಈಗ ಕಲ್ಲಂಗಡಿ ಯಾರು ಕೇಳ್ತಾ ಇಲ್ಲ ಅಂತ ಹೇಳಿ ರೈತರು ಗೋಳಾಡ್ತಾ ಇದ್ದಾರೆ. ಕಟಾವು ಮಾಡಿದ್ರು, ಮಾರಾಟವಾಗದೆ ರೈತರು ಕಂಗಾಲಾಗಿ ಕುಳಿತುಕೊಂಡಿರುವಂತದ್ದು. ಗೋಪಾಲಗೌಡ ಭರಮಗೌಡ್ರ ಎನ್ನುವಂತಹ ರೈತನಿಗೆ ಬಹಳ ಸಂಕಷ್ಟ ಆಗಿದೆ. 50 ರಿಂದ 60 ಟನ್ ಕಲ್ಲಂಗಡಿ ಕಟಾವನ್ನ ಇಟ್ಕೊಂಡು ರೈತ ಕಂಗಾಲಾಗಿ ಕುಳಿತಿರುವಂತದ್ದು. ವಾರೊಂದು ಯುದ್ಧವನ್ನು ನಡೆದಂತೇಳಿ ವ್ಯಾಪಾರಸ್ಥರು ಎಕ್ಸ್ಪೋರ್ಟ್ ಇಲ್ಲ ಅಂತೇಳಿ ಸರ ಮೇನ್ ರೀಸನ್ ಅದು ನಮ್ಗೆ ಅಂತೇಳಿ ಅದು ನಿಲ್ಸಿದ್ಕ ಈ ಮಳೆ ಶುರು ಆಗಿದ್ದಕ್ಕೆ ಒಟ್ಟು ಎಲ್ಲ ಕಾಲ ಮೂಲಕ ಕೂಡ ರೈತರ ಕೈ ಕಾಲು ಕೂಡ ಕಟ್ಟಿ ಹೋಗುತ್ತೆ ಸರ್. ಇದು ಅಲ್ಲ ಅಲ್ರಿ ಅದಕ್ಕೆ ಹೊರಗೆ ಹಾಕಿ ಮಣ್ಣು ಎರ್ಚಿ ಗೊಬ್ಬರ ಮಾಡಿದ್ರಿ ನಷ್ಟ ಅದನ್ನ ಗೊಬ್ಬರಕ್ಕೆ ಬಿಟ್ರಿ ಈಗ ಅದನ್ನ ಅದನ್ನೆಲ್ಲ ಗೊಬ್ಬರಕ್ಕೆ ಬಿಟ್ರಿ